ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಓಂ ರಾಜಮಾತಂಗಿ ನಮಃ. ಆತ್ಮೀಯ ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರಿಗೆಲ್ಲ ಈ ಮಾಘ ಮಾಸದ ಗುಪ್ತ ನವರಾತ್ರಿಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ, ಈ ಗುಪ್ತ ನವರಾತ್ರಿ ಅದರೊಳಗೂ ಮಾಘ ಮಾಸದಲ್ಲಿ ಯಾರನ್ನ ಆರಾಧನೆಯನ್ನು ಮಾಡಬೇಕು ಅಂತಂದ್ರೆ, ವಿಶೇಷವಾಗಿ ನಮ್ಮ ಸನಾತನ ಪರಂಪರೆಯಲ್ಲಿ ಸಕಲ ಶಾಸ್ತ್ರಗಳು ತಿಳಿಸ್ತಾ ಇರೋದು ರಾಜಮಾತಂಗಿ ದೇವಿಯ ಆರಾಧನೆಗೆ ಪ್ರಶಸ್ತವಾದ ಈ ಗುಪ್ತ ನವರಾತ್ರಿ. ಈ ಗುಪ್ತ ನವರಾತ್ರಿಯಲ್ಲಿ ಆ ರಾಜಮಾತಂಗಿಯನ್ನ ಆರಾಧನೆಯನ್ನ ಮಾಡುವುದರಿಂದ ಸಕಲ ಸಿದ್ಧಿ ವಿದ್ಯಾ ಬುದ್ಧಿಗಳ ಜೊತೆಯಲ್ಲಿ ಸಕಲ ಐಶ್ವರ್ಯಗಳನ್ನು ಸಹ ಅನುಗ್ರಹವನ್ನು ಮಾಡುವಂತ ಶಕ್ತಿ ಆ ಜಗನ್ಮಾತೆ ರಾಜಶ್ಯಾಮಲ ಶ್ರೀ ರಾಜಮಾತಂಗಿಯ ದೇವಿಗಿದೆ. ಯಾರು ಈ ರಾಜಮಾತಂಗಿ? ಬನ್ನಿ ಆ ರಾಜಮಾತಂಗಿಯ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀವಿದ್ಯಾ ಉಪಾಸನೆಯಲ್ಲಿ ರಾಜಮಾತಂಗಿಗೆ ವಿಶೇಷವಾದ ಪ್ರಾಶಸ್ತ್ಯವಿದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾದ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಮಂತ್ರಿಣಿ ದೇವಿಯೇ ಈ ರಾಜಮಾತಂಗಿ ಆಗಿದ್ದಾಳೆ. ಅವಳನ್ನ ರಾಜಶ್ಯಾಮಲ ಅಂತಂದೂ ಸಹ ಕರೀತಾರೆ. ನೋಡಿ, ಅಂತ ಲಲಿತಾ ಮಹಾ ತ್ರಿಪುರ ಸುಂದರಿಗೆ ಮಂತ್ರಿಣೀ ದೇವಿ ಎಲ್ಲ ವಿಚಾರಗಳನ್ನ ಅಮ್ಮನಿಗೆ ತಿಳಿಸ್ತಾಳೆ. ಒಂದು ರಾಜ್ಯದಲ್ಲಿ ಹೇಗೆ ಮಂತ್ರಿ ಇರ್ತಾರೋ ಹಾಗೆ ಆ ಶ್ರೀಚಕ್ರಪುರ ಅಖಿಲಾಂಡಗೋಡಿ ಬ್ರಹ್ಮಾಂಡ ನಾಯಕಿಯ ನಗರದಲ್ಲಿ ಈ ರಾಜಮಾತಂಗಿಯು ಮಂತ್ರಿಯ ಪದವಿಯಲ್ಲಿದ್ದಾಳೆ. ತಾಯಿ ಶ್ರೀವಿದ್ಯಾ ಸರಸ್ವತಿಯೇ ಅವಳು. ಸಾಕ್ಷಾತ್ ಪರಾಂಬಿಕಾ ತಾಯಿ ಶಾರದೆ, ತಾಯಿ ಸರಸ್ವತಿಯ ಮೂಲ ಅವತಾರ. ಇಂತಹ ದೇವಿಯನ್ನ ಆರಾಧನೆಯನ್ನು ಮಾಡೋದ್ರಿಂದ ಸಕಲ ವಿದ್ಯಾ ಬುದ್ಧಿ ಕೀರ್ತಿ ಯಶಸ್ಸು ಧನಧಾನ್ಯಾದಿಗಳನ್ನು ಸಹ ಕ್ಷಣ ಮಾತ್ರದಲ್ಲಿ ಅನುಗ್ರಹ ಅಂತ ಮಾಡುವ ದೇವತೆಯವಳು. ಅವಳನ್ನ ಯಾರು ಆರಾಧನೆಯನ್ನ ಭಕ್ತಿಯಿಂದ ಆರಾಧನೆಯನ್ನ ಮಾಡ್ತಾರೋ ಅವರಿಗೆ ಎಲ್ಲವನ್ನ ಅನುಗ್ರಹಿಸಿ ಬಿಡ್ತಾಳೆ. ಆದ್ದರಿಂದ ನೋಡಿ, ಇದಕ್ಕೆ ಉದಾಹರಣೆ ಅಂತಂದ್ರೆ, ಒಬ್ಬ ಪಶುಪಾಲಕ ನೋಡು, ಏನೋ ಗೊತ್ತಿಲ್ಲದಲೇ ಹಸುಗಳನ್ನ ದನ ಕುರಿಗಳನ್ನ ಕಾಯುತ್ತಿದ್ದ ಒಬ್ಬ ಆ ಪಶುಪಾಲಕ ಮುಂದೆ ಎಂತಹ ವಿದ್ವಾಂಸನಾಗ್ತಾನೆ ಅನ್ನೋದನ್ನ ಬನ್ನಿ ತಿಳಿದುಕೊಳ್ಳೋಣ. ಆ ಪಶುಪಾಲಕ ತನ್ನ ನಿಷ್ಠೆ ಮತ್ತು ಅವನ ಮನಸ್ಸು ಎಷ್ಟು ಶುದ್ಧವಾಗಿತ್ತು ಅಂತಂದ್ರೆ, ತನ್ನ ಪಶುಗಳನ್ನ ಅಷ್ಟು ಆರೈಕೆನಲ್ಲಿ ಇರ್ತಾನೆ. ಹೀಗೆ ಇರಬೇಕಾದ್ರೆ ಒಬ್ಬ ರಾಜನ ಮಗಳು ಅತ್ಯಂತ ವಿದ್ವತ್ತನ್ನ ಹೊಂದಿರ್ತಾಳೆ. ಆ ವಿದ್ವತ್ತನ್ನ ಹೊಂದಿ ಆ ರಾಜಕುಮಾರಿ ತನಗೆ ವರನಾಗುವವನು ತನಗಿಂತಲೂ ವಿದ್ಯೆಯಲ್ಲಿ ಹೆಚ್ಚಿನ ಪಾಂಡಿತ್ಯವನ್ನ ಪಡೆದುಕೊಂಡಿರಬೇಕು, ಅಂತವರನ್ನ ನಾ ಒರೆಸ್ತೀನಿ ಅಂತಂದೇಳಿ ತನ್ನ ತಂದೆಯ ಬಳಿನಲ್ಲಿಟ್ಟಿರ್ತಾಳೆ. ಹೀಗೆ ಅನೇಕ ವರಗಳ ಅನ್ವೇಷಣೆಯನ್ನ ಮಾಡಿ ಮಾಡಿ ಎಷ್ಟೋ ರಾಜನಿಗೆ ತಲೆನೋವು ಆಗ್ಬಿಡುತ್ತೆ, ಎಲ್ಲಿ ನನ್ನ ಮಗಳಿಗೆ ಮದುವೆನೇ ಆಗೋದಿಲ್ಲ ಅಂತಂದೇಳಿ. ನೋಡಿ, ಆ ರಾಜಕುಮಾರಿಯು ಸಹ ಯಾರ ಭಕ್ತಳು ಅಂತಂದ್ರೆ, ಅನನ್ಯವಾಗಿ ಆ ರಾಜಮಾತಂಗಿ ರಾಜಶ್ಯಾಮಲೆಯನ್ನ ಆರಾಧನೆಯನ್ನ ಮಾಡಿ ಅಂತಹ ವಿದ್ವತ್ತನ್ನ ಪಡೆದಿರ್ತಾಳೆ. ಅಮ್ಮನಲ್ಲಿ ಕೇಳಿರ್ತಾಳೆ, ನನಗೂ ಅಂತಹ ವರನನ್ನ, ಅದು ಶುದ್ಧ ಮನಸ್ಸಿನ ನಿನ್ನ ಅತ್ಯಂತ ಪರಮ ಭಕ್ತನನ್ನಾಗಿರುವ ಅಂತವನ್ನೇ ನನಗೆ ವರನ್ನಾಗಿ ಕರುಣಿಸುವಂತಂದೇಳಿ. ಇಂತಹ ಜಗನ್ಮಾತೆಯನ್ನ ಆ ಮಗು ಪ್ರಾರ್ಥನೆಯನ್ನು ಮಾಡ್ತಾ ಇರ್ಬೇಕಾದ್ರೆ ಕೆಲವು ದಿನಗಳು ಕಳೆದು ಹೋಗ್ಬಿಡುತ್ತೆ. ಇದನ್ನ ಮನಗಂಡು ಇಡೀ ರಾಜ್ಯವನ್ನ ಹೇಗಾದರೂ ಮಾಡಿ ಅಪಹರಿಸಬೇಕು ಅಂತಂದು ಅಲ್ಲಿನ ಮಂತ್ರಿ ಕುತಂತ್ರ ಬುದ್ಧಿಯಿಂದ
ಬೇರೆ ರಾಜ್ಯದಲ್ಲಿ ವರಗಳನ್ನ ಅನ್ವೇಷಣೆ ಮಾಡುತ್ತಾ ಈ ಪಶುಪಾಲಕನನ್ನ ನೋಡ್ತಾನೆ. ಆ ಪಶುಪಾಲಕನನ್ನೇ ಇವನೇ ಸರಿ ರಾಜಕುಮಾರಿಗೆ ಮೋಸವನ್ನ ಮಾಡಿ ಮದುವೆಯನ್ನ ಮಾಡೋಣ ಅಂತಂದು ತೀರ್ಮಾನವನ್ನ ಮಾಡಿ ಆ ಪಶುಪಾಲಕನಿಗೆ ರಾಜಕುಮಾರನ ವೇಷಭೂಷಣಗಳನ್ನ ಧರಿಸಿಕೊಂಡು ಆ ರಾಜನ ಆಸ್ಥಾನಕ್ಕೆ ಕರೆತರ್ತಾರೆ. ಕರೆತಂದು ಅವನ ಬಗ್ಗೆ ಇಲ್ಲ ಸಲ್ಲದ ಅನೇಕ ಕಟ್ಟುಕತೆಗಳನ್ನು ನಿರ್ಮಿಸಿ ಮಹಾಪಾಂಡಿತ್ಯವಂತಹ ಇವನು ಆಗಿದ್ದಾನೆ. ಕಾಶಿ ನಗರದಲ್ಲಿ ಅತ್ಯಂತ ವಿದ್ವತ್ಸಭೆಯಲ್ಲಿ ಮಹಾಪಂಡಿತೋತ್ತಮನಾಗಿದ್ದಾನೆ ಅಂತಂದು ಎಲ್ಲ ಕಟ್ಟುಕತೆಗಳನ್ನು ನಿರ್ಮಿಸಿ ಅದರಂತೆ ರಾಜಕುಮಾರಿ ಈ ಪಶುಪಾಲಕನ ರೂಪ ಲಾವಣ್ಯಗಳಿಂದ ಮನಸೋತಿ ತಾನು ವಿವಾಹಕ್ಕೆ ಹೋಗ್ತಾಳೆ. ನೋಡಿ, ಭಗವತ್ ಇಚ್ಛೆ ಅನ್ನೋದು ಹೇಗೆ ನಡೀತಾ ಇರುತ್ತೆ. ಒಂದು ಹುಲ್ಲು ಕಡ್ಡಿ ಜರುಗಬೇಕಂದ್ರೂ ಆ ಜಗನ್ಮಾತೆ ಪರಾಂಬಿಕಾ ಪರಾಶಕ್ತಿ ಲಲಿತಾ ತ್ರಿಪುರ ಸುಂದರಿಯ ಯಾವ ಸಂಕಲ್ಪ ಇಲ್ಲದರೂ ಸಹ ಏನೂ ನಡೆಯೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಮಂತ್ರಿ ತನ್ನ ಮನಸ್ಸಿನೊಳಗೆ ಹೇಳ್ತಾನೆ, ನಾನು ಗೆದ್ದೆ. ನೋಡಿ ಏನಂತಾನೆ, ತಾನು ಗೆದ್ದೆ ರಾಜಕುಮಾರನ್ ಅಂತಂದು ನಂಬಿಸಿ ಈ ಪಶುಪಾಲಕ ಅಂತಹ ಮೂರ್ಖನಾಗಿರುವ ಪೆದ್ದನನ್ನ ನಾನು ಅಂತಹ ವಿದ್ವಾಂಸವುಳ್ಳ ರಾಜಕುಮಾರಿಗೆ ಕಟ್ಟಿದೆ, ಅಂದ್ರೆ ಮದುವೆಯನ್ನ ಮಾಡಿಸಿದೆ. ಆ ರಾಜ ಇನ್ನು ಮುಂದೆ ಸೋತು ಹೋಗ್ತಾನೆ, ಅಂದ್ರೆ ಮಗಳ ಚಿಂತೆಯಲ್ಲಿ ಕೊರಗಿ ಹೋಗ್ತಾನೆ. ಇದರಿಂದ ಮುಂದೆ ರಾಜ್ಯ ನಮ್ಮದಾಗುತ್ತೆ ಅಂತಂದು ಮನಸ್ಸಿನೊಳಗೆ ದುಷ್ಟ ಬುದ್ಧಿಯನ್ನು ಯೋಚನೆಯನ್ನು ಮಾಡ್ತಾನೆ. ಆದ್ರೆ ನೋಡಿ, ಮನುಷ್ಯ ಬಯಸೋದೇ ಒಂದು, ಭಗವಂತ ನೀಡೋದೇ ಬೇರೆ. ಯಾಕಂದ್ರೆ ಒಳ್ಳೆಯವರಿಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ. ಆದ್ದರಿಂದ ನಾವುಗಳು ಸಹ ನಮ್ಮ ಎಲ್ಲ ಭಕ್ತರಿಗೆ ಶಿಷ್ಯರಿಗೆ ತಿಳಿಸ್ತಾ ಇರ್ತೀವಿ, ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯದನ್ನೇ ಮಾಡಿ. ರಾಜಕುಮಾರಿ ತನ್ನ ಒಳ್ಳೆಯ ಮನಸ್ಸಿನಿಂದ ಆ ವರನನ್ನ ಸ್ವೀಕಾರವನ್ನ ಮಾಡಿದಳು. ಅಂದ್ರೆ ನಾವು ಯಾವ ಯಾವ ಭಾವನೆಯಿಂದ ನಾವು ಸ್ವೀಕಾರವನ್ನ ಮಾಡ್ತೀವೋ ಅದೇ ಭಾವದಿಂದ ಭಗವಂತ ನಮಗೆ ಅನುಗ್ರಹವನ್ನು ಕೊಡ್ತಾನೆ. ವೀಕ್ಷಕರೇ, ಯದ್ಭಾವಂ ತದ್ಭವತಿ, ಯದ್ಭಾವಂ ತದ್ಭವತಿ ಅಂತಂದು ಹೇಳ್ತಾರೆ. ಆದ್ದರಿಂದ ನಮ್ಮ ಮನಸ್ಸು ಸದಾ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು, ಒಳ್ಳೆಯದನ್ನೇ ಮಾಡ್ತಾ ಇರಬೇಕು. ಆಗ ಮಾತ್ರ ಆ ಪ್ರಕೃತಿಯ ರೂಪದಲ್ಲಿರುವ ಆ ಪರಾಶಕ್ತಿ ಲಲಿತಾ ತ್ರಿಪುರ ಸುಂದರಿ ನಮಗೆ ಒಳ್ಳೆಯದನ್ನೇ ನೀಡ್ತಾ ಹೋಗ್ತಳೆ. ಅವತ್ತಿನ ದಿನ ಆ ರಾಜಕುಮಾರಿ ತನ್ನ ಪತಿಯನ್ನ ಮಾತಾಡಿಸ್ಲಿಕ್ಕೆ ಹೋದಾಗ ಪತಿ ಎಲ್ಲವನ್ನ ತಿಳಿಸಿ ಹೇಳ್ತಾನೆ. ನೋಡಿ, ಅವನು ಎಷ್ಟು ಮುಗ್ಧ, ಯಾವುದನ್ನು ಸುಳ್ಳನ್ನ ತನ್ನ ಹತ್ತಿರನೇ ಬಿಟ್ಟಿರಲ್ಲ, ತಾನು ಸತ್ಯವನ್ನೇ ನುಡಿತಾನೆ. ನಾನು ರಾಜಕುಮಾರನಲ್ಲ, ನಾನು ಹೀಗೆ ಹಸುಗಳನ್ನ ಕುರಿಗಳನ್ನ ಪಾಲನೆಯನ್ನ ಮಾಡ್ತಾ ಇದ್ದೆ. ಎಲ್ಲವನ್ನ ತನ್ನ ಹೆಂಡತಿಯ ಬಳಿಯಲ್ಲಿ ಹೇಳ್ಕೊಳ್ತಾನೆ. ಆಗ ಮಂತ್ರಿಯ ಕುತಂತ್ರವನ್ನ ಅರಿತ ರಾಜಕುಮಾರಿ ಮನಸ್ಸಿನಲ್ಲಿ ಕೊರಗ್ತಳೆ. ಆದರೆ ತನ್ನ ಧೃತಿಯನ್ನ ಗೆಡೋದಿಲ್ಲ, ತಾನು ಕುಂದೋದಿಲ್ಲ, ಅಂಜೋದಿಲ್ಲ. ಕಾರಣ ದೃಢ ಭಕ್ತಿಯಿಂದ ಆ ಜಗನ್ಮಾತೆ ಶ್ಯಾಮಲೆಯನ್ನ ಆರಾಧನೆಯನ್ನ ಮಾಡಿರ್ತಾಳೆ. ಆ ಭಗವತಿಯನ್ನ ಅನನ್ಯವಾಗಿ ಪ್ರಾರ್ಥನೆಯನ್ನ ಮಾಡ್ತಾಳೆ. ನೋಡಿ, ಇದರಿಂದ ನಾವು ಒಂದು ಪಾಠವನ್ನ ಏನನ್ನ ಕಲಿತೀವಿ ಅಂತಂದ್ರೆ, ಒಂದು ಕ್ಷಣ ನಾವುಗಳು ಎಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ತೀವಿ, ಒಂದು ಸಲ ನಮಗೆ ನಾವು ಅಂದುಕೊಂಡಿದ್ದು ನಡೆಯದೆ ಹೋದರೆ ಭಗವಂತನೇ ಇಲ್ಲ ಅಂತಂದೇಳಿ ಬರೆದು ಬಿಡ್ತೀವಿ. ಭಗವಂತನೇ ಇಲ್ಲಪ್ಪ, ನಾವು ಇಷ್ಟೊಂದು ಪೂಜೆಯನ್ನು ಮಾಡಿದ್ವಿ, ಇಂಥ ಎಷ್ಟೋ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದಿದ್ದೀವಲ್ವಾ ಅಲ್ವಾ ವೀಕ್ಷಕರೇ? ಯೋಚನೆಯನ್ನು ಮಾಡಿ ಭಗವಂತನಿಗೆ ನಾವು ಹೇಗೆ ಶರಣಾಗಬೇಕು.
ಅನನ್ಯವಾದ ಆ ಪ್ರೀತಿ ಅನ್ನೋದು ಬೇಕು ಭಗವಂತನಿಗೆ. ಅಂತಹ ಭಕ್ತಿನೇ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಡುತ್ತೆ ನಮಗೆ. ಆದ್ದರಿಂದ ನಾವುಗಳು ಸಹ ಈ ಪುರಾಣ ಶ್ರವಣದಿಂದ ಏನಪ್ಪ ಅಂತಂದ್ರೆ ನಾವುಗಳು ಅರ್ಥ ಮಾಡ್ಕೋಬೇಕು. ನಾವುಗಳು ಆತ್ಮೋದ್ಧಾರಕ್ಕೋಸ್ಕರ ಈ ಪುರಾಣಗಳು ಇರೋದು. ಇವುಗಳಿಂದ ನಾವು ಪಾಠವನ್ನ ಕಲಿಬೇಕಾಗತ್ತೆ. ಕೆಲವರು ಇಂತಹ ಇದರಿಂದ ಧೃತಿಗೆಟ್ಟು ಭಗವಂತನೇ ಇಲ್ಲ ಅಂತಂದೇಳಿ ಎಲ್ಲ ನಾಸ್ತಿಕವಾದ ಕಡೆ ಹೋಗುವಂಥವರೇ ಅತೀ ಹೆಚ್ಚಿನ ಜನಗಳು ಉಂಟಾಗ್ತಾ ಇದ್ದಾರೆ ಇಂದಿನ ಸ್ಥಿತಿಯಲ್ಲಿ. ಹೌದಲ್ಲ ವೀಕ್ಷಕರೇ? ಆದ್ದರಿಂದ ತಪ್ಪು. ಪ್ರಕೃತಿಯಲ್ಲಿ ಪ್ರಕೃತಿ ರೂಪದಿಂದ ಆ ತಾಯಿ ಇದ್ದು ನಮ್ಮನ್ನೆಲ್ಲ ಪೋಷಣೆಯನ್ನು ಮಾಡ್ತಾ ಇದ್ದಾಳೆ. ಪಂಚಭೂತಗಳಿಂದ ತನ್ನ ಅಸ್ತಿತ್ವವನ್ನ ತೋರಿಸ್ತಾ ಇದ್ದಾಳೆ. ಬನ್ನಿ, ಇದೇ ರೀತಿಯಿಂದ ಆ ರಾಜಕುಮಾರಿಯು ಸಹ ಧೃತಿಗೆಡದೆ ತನ್ನ ಪತಿಯನ್ನ ಕರೆದುಕೊಂಡು ಆ ದಿನವೂ ಸಹ ಮಾಘ ಮಾಸದ ಅಷ್ಟಮಿಯಾಗಿರುತ್ತೆ. ಈ ಮಾಘ ಮಾಸದ ಶುದ್ಧ ಅಷ್ಟಮಿಯ ದಿನ ತಾನು ನಿತ್ಯವೂ ಅನವರತವಾಗಿ ಪೂಜಿಸ್ತಾ ಇರುವ ಆ ಜಗನ್ಮಾತೆ ಮಾತಂಗಿಯ ಸನ್ನಿಧಿಯಲ್ಲಿ ತನ್ನ ಗಂಡನನ್ನ ಕರೆದುಕೊಂಡು ಬರ್ತಾಳೆ ಮತ್ತು ತನ್ನ ಗಂಡನಿಗೆ ತಿಳಿಸ್ತಾಳೆ, ಇದು ಮಾಘ ಮಾಸದ ಶುದ್ಧ ಅಷ್ಟಮಿ. ಅಮ್ಮ ಇಲ್ಲಿ ನಿಜರೂಪದಿಂದ ಬಂದು ಹೋಗ್ತಾ ಇರ್ತಾಳೆ. ನನ್ನದೊಂದು ಕೋರಿಕೆಯನ್ನು ನೀನು ನೆರವೇರಿಸಿಕೊಡು ಪತಿದೇವ ಅಂತಂದು. ಆಗ ತನ್ನ ಪತ್ನಿಯ ಮೇಲಿನ ಪ್ರೀತಿಯಿಂದ ಹೇಳ್ತಾಳೆ, ಏನನ್ನ ಕೇಳುಮ್ಮ, ಅದನ್ನು ನಾನು ಖಂಡಿತ ಮಾಡ್ತೀನಿ ಅಂತಂದು. ಜಗನ್ಮಾತೆ ಬರ್ತಾಳೆ, ನೀನು ಜಗನ್ಮಾತೆಗೆ ಅಂದ್ರೆ ಗರ್ಭಗುಡಿಯ ದ್ವಾರದ ಇಲ್ಲಿ ಅಡ್ಡಲಾಗಿ ಮಲಗಿಬಿಡು. ಅಮ್ಮನಲ್ಲಿ ಒಂದು ವರವನ್ನ ಕೇಳು, ವಿದ್ಯೆಯನ್ನ ಅನುಗ್ರಹ ಮಾಡು, ಬುದ್ಧಿಯನ್ನ ಅನುಗ್ರಹ ಮಾಡು ಅಂತಂದೇಳಿ ಆ ವರವನ್ನ ನೀನು ಕೇಳಿ ಪಡೆ ಅಂತಂದು ಹೇಳ್ತಾರೆ. ಹೇಳಿ ತಾನು ಬಹುದೂರದಲ್ಲಿ ಕುಳಿತುಕೊಂಡು ತನ್ನ ಪತಿದೇವನನ್ನ ನಿರೀಕ್ಷಣೆಯನ್ನ ಮಾಡುತ್ತಾ ಅಮ್ಮನ ಕುಳಿತುಕೊಂಡು ಜಪದಲ್ಲಿ ಕುಳಿತುಕೊಳ್ತಾಳೆ. ಎಲ್ಲವನ್ನ ಅರಿತ ಅಮ್ಮ ನೋಡಿ, ಎಲ್ಲವೂ ಸಹ ಅಮ್ಮನಿಂದಲೇ ನಡೆಯುತ್ತೆ, ಅಮ್ಮನೇ ಮಾಡಿಸ್ತಾಳೆ, ಅಮ್ಮನೇ ನಮಗೆ ಕೊಡ್ತಾಳೆ. ಎಲ್ಲವೂ ಆ ಜಗನ್ಮಾತೆಯ ಎಲ್ಲವೂ ಸಂಕಲ್ಪ. ಹೀಗೆ ನಡೆದ ನಂತರ ಅಮ್ಮ ಬರ್ತಾಳೆ ದೇವಸ್ಥಾನದೊಳಗಡೆ. ಆ ಪಶುಪಾಲಕ ಗರ್ಭಗುಡಿಯ ಹೊಸ್ತಿಲಿಗೆ ಅಡ್ಡಲಾಗಿ ಮಲಗಿರ್ತಾರೆ. ಆದ್ದರಿಂದ ನಮ್ಮ ಹಿರಿಯರುಗಳು ಎಲ್ಲರೂ ಸಹ ನಿಮ್ಮ ಮನೆಯಲ್ಲಿ ಹೇಳ್ತಾರೆ, ಹೊಸ್ತಿಲಿಗೆ ಅಡ್ಡಲಾಗಿ ಕೂರಬೇಡ. ಆದ್ದರಿಂದ ನಾವುಗಳು ಯಾವತ್ತೂ ಮನೆಯ ಹೊಸ್ತಿಲಿರಲಿ, ದೇವಸ್ಥಾನದ ಹೊಸ್ತಿಲುಗಳಿರಲಿ, ಅದರ ಮೇಲೆ ಪಾದ ಸ್ಪರ್ಶವನ್ನ ಮಾಡಬಾರದು, ಅದರ ಬಳಿಯಲ್ಲಿ ಕುಳಿತುಕೋಬಾರದು, ಅದರ ಬಳಿಯಲ್ಲಿ ಕುಳಿತು ತಲೆಯನ್ನ ಬಾಚಬಾರದು. ಇವೆಲ್ಲ ನಿಯಮಗಳನ್ನ ವೈಜ್ಞಾನಿಕವಾಗಿ ಮಾಡಿದ್ದಾರೆ. ಅದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸೋಣ. ಈಗ ಈ ಪಶುಪಾಲಕ ಆ ಹೊಸ್ತಿಲ ಬಳಿನಲ್ಲಿ ಅಡ್ಡಲಾಗಿ ಮಲಗಿರ್ತಾನೆ. ಅಮ್ಮ ಹೇಳ್ತಾಳೆ, ನಾನು ಮುಂದೆ ಸಾಗಬೇಕು, ನೀನು ಸ್ವಲ್ಪ ಸರ್ಕೋ ಅಂತಂದು ಹೇಳ್ತಾರೆ. ನನ್ನ ದಾರಿಗೆ ಅಡ್ಡಲಾಗಿ ಮಲಗಬೇಡ, ನನಗೆ ದಾರಿಯನ್ನ ಬಿಡು ಕಂದ ಅಂತಂದು ಹೇಳ್ತಾರೆ. ಆಗ ಇವನ ಮುಗ್ಧವಾದ ಭಕ್ತಿ ನೋಡಿ, ಎಷ್ಟೋ ಜನ ಜಪ ತಪಗಳನ್ನ ಮಾಡಿ ಎಷ್ಟೋ ಸಾವಿರ ವರ್ಷಗಳು ಸಹ ಅಂತಹ ತಪವನ್ನ ಮಾಡಿದರೂ ಸಹ ಸಿಗದ ದರ್ಶನ ಭಾಗ್ಯ ಆ ಮುಗ್ಧ ಮನಸ್ಸಿನ ಭಕ್ತನಿಗೆ ಸಿಕ್ಕಿದೆ. ಅಖಿಲ ಅಂಡಕೋಟಿ ಬ್ರಹ್ಮಾಂಡ ನಾಯಕಿ ಜಗನ್ಮಾತೆ ಅವನ ಬಳಿನಲ್ಲಿ ಎದುರುಗಡೆನಲ್ಲಿ ನಿಂತು ಕೇಳ್ತಾ ಇದ್ದಾಳೆ, ನಿನಗೇನು ಬೇಕು ಕೇಳು, ಕೊಡ್ತೀನಿ, ನನ್ನ ದಾರಿಗೆ ಅಡ್ಡಲಾಗಿ ಮಲಗಬೇಡ, ದೂರ ಸರಿ ಅಂತಂದು. ಎಂತಹ ಭಾಗ್ಯವಂತವಲ್ಲ.
ಅವನೇ ಭಾಗ್ಯವಂತ. ಎಲ್ಲವನ್ನೂ ತಿಳಿದ ಅಮ್ಮ ಏನೂ ತಿಳಿಯದಾಗಿದ್ದಾಳೆ. ಅದೇ ಅಮ್ಮನ ಮಹಾಲೀಲೆಗಳು. ಆಗ ಆ ಪಶುಪಾಲಕ ಕೇಳ್ತಾನೆ, ನಾನು ನನ್ನ ಹೆಂಡತಿ ಹೇಳಿದಾಳೆ ಅದನ್ನು ಮಾತ್ರ ಕೊಡು ಅಂತಂದು ಹೇಳ್ತಾಳೆ. ಆದರೆ ಅಮ್ಮ ಕೆಲವೊಂದು ವಿನೋದವನ್ನು ಮಾಡ್ತಾಳೆ. ನಿನ್ನ ಹೆಂಡತಿಗಿಂತನೂ ನಿನಗೆ ಆಸ್ತಿ ಬೇಕಾ, ಐಶ್ವರ್ಯ ಬೇಕಾ, ಯೌವನ ಬೇಕಾ, ನಿನ್ನ ಆಯುಷ್ಸನ್ನ ಸಾವಿರಾರು ವರ್ಷಗಳು ಅನುಗ್ರಹವನ್ನ ಮಾಡ್ತೀನಿ, ಏನು ಬೇಕಾದ್ರೂ ಕೇಳ್ಕೊ, ಇಡೀ ರಾಜ್ಯವನ್ನ ಕೊಡ್ತೀನಿ. ಆದರೆ ಏನನ್ನೂ ಒಪ್ಪೋದಿಲ್ಲ. ನನ್ನ ಹೆಂಡತಿ ಏನನ್ನ ಹೇಳಿದಾಳೆ ಅದನ್ನು ಮಾತ್ರ ನೀನು ಕೊಡು. ಎಷ್ಟು ಮುಗ್ಧವಾದ ಪ್ರೀತಿ ನೋಡು. ಇದರಿಂದ ನಾವು ಅರ್ಥ ಮಾಡ್ಕೋಬೇಕು, ಗಂಡ ಹೆಂಡತಿಯರು ಸರಿಸಮಾನರು, ಅರ್ಧನಾರೀಶ್ವರರು. ಆದರೆ ಇವತ್ತಿನ ದಿನ ಅನೇಕ ವಿವಾಹ ವಿಚ್ಛೇದನಗಳೇ ಅತ್ಯಂತ ಹೆಚ್ಚಾಗಿ ನಡೀತಾ ಇದ್ದಾವೆ. ಹೌದಲ್ಲವ ವೀಕ್ಷಕರೇ? ಆದ್ದರಿಂದ ನಾವುಗಳು ಅರ್ಥವನ್ನ ಮಾಡ್ಕೋಬೇಕು, ಪ್ರೀತಿಯನ್ನ ನೀಡಬೇಕು. ಸತಿಪತಿಗಳು ಇಬ್ಬರೂ ಸಹ ಒಂದೇ ಸರಿಸಮಾನವಾಗಿ ಸಂಸಾರದ ಚಕ್ರವನ್ನ ಸಾಗಿಸ್ತಾ ಇರ್ತಾರೆ. ಹೌದಲ್ವಾ? ಇಂತಹ ಸ್ಥಿತಿ ನಮ್ಮ ಈಗಿನ ಕಾಲದಲ್ಲಿ ಬೇಕಾಗುತ್ತೆ. ಏಕೆ ಈ ವಿವಾಹ ವಿಚ್ಛೇದನಗಳು ಅನ್ನೋದಕ್ಕೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಸಹ ತಿಳಿಸ್ತಾನೆ. ಆದರೆ ಇಲ್ಲಿ ಮುಗ್ಧವಾದ ಪ್ರೀತಿ ನೋಡಿ. ತನ್ನ ಹೆಂಡತಿ ಏನನ್ನು ಹೇಳಿದಾಳೆ ಅದನ್ನು ಮಾತ್ರ ನೀನು ಕೊಡು ನನಗೆ ಅಮ್ಮ ಅಂತಂದೇಳಿ ಕೇಳ್ತಾನೆ. ಕಡೆಗೆ ಅವನ ಭಕ್ತಿಗೆ ಮೆಚ್ಚಿ ಅಮ್ಮ ಹೇಳ್ತಾಳೆ, ಆಯ್ತು ಕೇಳು, ಏನನ್ನ ಬೇಕಪ್ಪ ಅಂತಂದ್ರು. ಅಮ್ಮ, ನನಗೆ ವಿದ್ಯಾ ಬುದ್ಧಿಯನ್ನ ಅನುಗ್ರಹಿಸು, ಸಕಲ ಶಾಸ್ತ್ರಗಳ ಜ್ಞಾನವನ್ನ ನೀಡು ಜಗನ್ಮಾತೆ ಅಂತಂದು. ಆಗ ಜಗನ್ಮಾತೆ ಮಾತಂಗೆ ಅನುಗ್ರಹವನ್ನ ಮಾಡಿ ಓಂಕಾರವನ್ನ ಅವನಿಗೆ ಬೋಧನೆಯನ್ನ ಮಾಡ್ತಾಳೆ. ಕ್ಷಣ ಮಾತ್ರದಲ್ಲಿ ಸಕಲ ವೇದ ಶಾಸ್ತ್ರ ಪುರಾಣಗಳ ಜ್ಞಾನವನ್ನೇ ಅನುಗ್ರಹವನ್ನ ಮಾಡಿಬಿಡ್ತಾಳೆ ನೋಡಿ. ಅದಕ್ಕೋಸ್ಕರನೇ ಅಮ್ಮ ಎಷ್ಟು ಹೇಳಿದಾಳೆ. ದೇವಿ ಮಹಾತ್ಮೆಯಲ್ಲಿ ಹೇಳ್ತಾಳೆ, ಅಹಂ ರಾಷ್ಟ್ರೀ ಸಂಗಮನೀಯತೆ. ನಾನು ಏನು ಬೇಕಾದ್ನೇ ದೇಶಗಳನ್ನೇ ಅಂದ್ರೆ ಕೊಟ್ಟು ಬಿಡ್ತೀನಿ. ಇಂತಹ ಜಗನ್ಮಾತೆ ಅನುಗ್ರಹಿಸಿದ್ಲು ಅಂತಂದ್ರೆ ಕ್ಷಣ ಮಾತ್ರದಲ್ಲಿ ಅವನು ಏನು ಬೇಕಾದ್ರೂ ಆಗಬಲ್ಲ. ಅಂತಹ ಪರಾಶಕ್ತಿ ಲಲಿತಾ ತ್ರಿಪುರ ಸುಂದರಿಯ ರೂಪವಾದ ರಾಜಮಾತಂಗಿ ಕ್ಷಣ ಮಾತ್ರದಲ್ಲಿ ಸಕಲ ವೇದ ವಿದ್ಯೆಗಳನ್ನು ಅನುಗ್ರಹಿಸಿ ಓಂಕಾರ ಬೋಧನೆಯನ್ನ ಮಾಡುತ್ತಾನೆ. ಆಗ ಆ ಪಶುಪಾಲಕ ಜಗತ್ತಿಗೆ ಇವತ್ತೂ ಸಹ ನಾವು ನೀವೆಲ್ಲರೂ ಸ್ಮರಿಸ್ತಾ ಇದ್ದೀವಿ. ಅನೇಕ ಗ್ರಂಥಗಳನ್ನ ಅನುಗ್ರಹಿಸಿದ, ಅನೇಕ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಇರಲಿ, ಅನೇಕ ಮೇಘಶಾಸ್ತ್ರಗಳಿರಲಿ, ಅನೇಕ ಶಾಸ್ತ್ರಗಳಿಗೆ ಅವನು ಅನೇಕ ಕೊಡುಗೆಯನ್ನ ನೀಡಿದ. ಯಾರಪ್ಪ ಅಂತಂದ್ರೆ ಕವಿಗಳಲ್ಲಿ ಮಹಾರತ್ನನಾಗಿ ಹೋದ, ಕವಿರತ್ನ ಕಾಳಿದಾಸನಾಗಿ ಹೋದ. ಇಂತಹ ಕವಿರತ್ನ ಕಾಳಿದಾಸ ಅತ್ಯಂತ ವಿಸ್ತಾರವಾಗಿ ಶ್ಯಾಮಲಾ ದಂಡಕ ಅಂತಂದು ಆ ಜಗನ್ಮಾತೆಯನ್ನೇ ಕುರಿತು ವಿಶೇಷ ಗ್ರಂಥವನ್ನ ರಚಿಸಿದ. ಶ್ಯಾಮಲಾ ದಂಡಕ ಅಂತಹ ಈ ಶ್ಯಾಮಲಾ ದಂಡಕವನ್ನ ಅತ್ಯಂತವಾಗಿ ಯಾರು ಶುದ್ಧ ಮನಸ್ಸಿನಿಂದ ಭಜಿಸ್ತಾರಲ್ಲ ಅಂಥವರಿಗೆ ಏನು ಬೇಕಾದ್ರೂ ಸಹ ಅನುಗ್ರಹವನ್ನು ಮಾಡುವಂತ ಶಕ್ತಿ ಆ ರಾಜಶ್ಯಾಮಲೆ ರಾಜಮಾತಂಗಿಗೆ ಇದೆ. ಇಂತಹ ರಾಜಮಾತಂಗಿಯ ಆರಾಧನೆಗೆ ಉತ್ಕೃಷ್ಟವಾದ ದಿನಗಳೇ ಈ ಮಾಘ ಮಾಸದ ಗುಪ್ತ ನವರಾತ್ರಿ. ಶಿಷ್ಯಂದಿರೇ, ಈಗ ತಿಳಿತಲ್ಲ ನಾವು ಏಕೆ ಈ ಮಾಘ ಮಾಸದಲ್ಲಿ
ರಾಜಶ್ಯಾಮಲೆಯನ್ನ ಆರಾಧನೆಯನ್ನ ಮಾಡ್ತೀವಿ ಅಂತಂದು. ಬನ್ನಿ ಈಗ ಈ ರಾಜಶ್ಯಾಮಲೆಯನ್ನ ನಾವು ಯಾವ ರೀತಿಯಿಂದ ಸರಳ ರೀತಿಯಿಂದ ಆರಾಧನೆಯನ್ನ ಮಾಡಿ ಅವಳ ಕೃಪೆಯನ್ನ ಹೊಂದಬಹುದು. ಈ ಜಗನ್ಮಾತೆಯನ್ನ ಆರಾಧನೆಯನ್ನ ಮಾಡುವುದರಿಂದ ನಮಗೆ ವಿದ್ಯೆ ಬುದ್ಧಿಯ ಜೊತೆಯಲ್ಲಿ ಸಕಲ ಯಶಸ್ಸು ಕೀರ್ತಿ ಧನ ಧಾನ್ಯಾದಿ ಸಿರಿ ಸಂಪತ್ತುಗಳನ್ನು ಸಹ ಅನುಗ್ರಹಿಸುವ ಆ ಜಗನ್ಮಾತೆಯನ್ನ ಮತ್ತು ಜಾತಕದಲ್ಲಿ ಉಂಟಾಗಿರುವ ಸಕಲ ಸರ್ಪದೋಷ ಇರಲಿ, ರಾಹು ದೋಷಗಳಿರಲಿ ಮತ್ತು ಅಷ್ಟಮ ಶನಿ ಕಾಟ ಮತ್ತು 7 ಶನಿಗಳ ತೊಂದರೆಯಿಂದ ಜಗನ್ಮಾತೆಯ ಅನುಗ್ರಹದಿಂದ ಕ್ಷಣ ಮಾತ್ರದಲ್ಲಿ ಸಕಲ ದೋಷಗಳನ್ನೂ ಸಹ ನಾವು ಪರಿಹಾರವನ್ನು ಹೊಂದಬಹುದು. ಹಾಗಾದರೆ ನಾವು ಯಾವ ರೀತಿಯಿಂದ ಆರಾಧನೆಯನ್ನ ಮಾಡೋಣ ಈ ಶುಭ ಮಾಘ ಮಾಸದಲ್ಲಿ ಬನ್ನಿ ತಿಳಿಯೋಣ. ಈಗ ನೋಡಿ, ನಾವು ರಾಜಮಾತಂಗಿ ಅನುಗ್ರಹವನ್ನ ಮಾಡಿದರೆ, ಆ ತಾಯಿ ಶ್ಯಾಮಲ ಅನುಗ್ರಹಿಸಿದರೆ ಎಂತಹ ಫಲವನ್ನ ನೀಡ್ತಾಳೆ ಅಂತಂದ್ರೆ, ನೋಡು, ಏನೂ ಗೊತ್ತಿಲ್ಲದಂತಹ ಶತದಡ್ಡನಿಗೂ ಸಹ ಅಂತಹ ಮಹಾವೇದ ವಿದ್ವತ್ತನ್ನ ಅನುಗ್ರಹಿಸಿ ಕವಿಗಳಲ್ಲೇ ಕವಿರತ್ನನನ್ನಾಗಿಸಿದ ಆ ಜಗನ್ಮಾತೆ ಆವಿರ್ಭವಿಸಿದ್ದಾದರೂ ಹೇಗೆ? ಅದರ ಬಗ್ಗೆ ವಿಶೇಷವಾಗಿ ತಿಳಿದುಕೊಳ್ಳೋಣ. ಏಕೆಂದರೆ ಈ ಮಾಘ ಮಾಸದಲ್ಲಿ ಅವಳ ಚರಿತ್ರೆಯನ್ನ ತಿಳಿಯೋದೇ ಒಂದು ಆನಂದ, ಅದೇ ಒಂದು ಮಹಾಪೂಜೆ. ನಮ್ಮ ಎಲ್ಲ ಸಕಲ ಪಾಪಗಳು ಸಹ ಕ್ಷಣ ಮಾತ್ರದಲ್ಲಿ ಕಳೆದು ಹೋಗ್ಬಿಡುತ್ತವೆ ಇಂತಹ ಶ್ರೀವಿದ್ಯಾದಲ್ಲಿ. ನಮ್ಮ ಹಿಂದಿನ ಗುರುಗಳು ಅನೇಕ ಶ್ರೀವಿದ್ಯಾ ಬಗ್ಗೆ ಸಂಗ್ರಹಿಸಿ ತಾಯಿ ಜಗನ್ಮಾತೆ ರಾಜಮಾತಂಗಿಯ ಬಗ್ಗೆ ಕೆಲವೊಂದು ಜನದ ಆವಿರ್ಭವಿಸಿದ ವೃತ್ತಾಂತಗಳನ್ನ ತಿಳಿಸಿದ್ದಾರೆ. ಅದರೊಳಗೆ ಒಂದು ಸಲ ನೋಡಿ, ಇವತ್ತಿನ ದಿನ ಎಲ್ಲರೂ ಸಮಾನತೆಗೆ ಹೋರಾಡ್ತಾ ಇದ್ದೀವಿ, ಹೌದಲ್ವಾ ಶಿಷ್ಯಂದಿರೆ? ಆದರೆ ಅನಾದಿ ಕಾಲದಲ್ಲೇ ಜಗನ್ಮಾತೆಯೇ ನಮಗೆ ಪಾಠವನ್ನ ತಿಳಿಸಿದ್ದಾಳೆ. ಸಕಲರು ಇಡೀ ವಿಶ್ವದಲ್ಲಿರುವ ಎಲ್ಲರೂ ಅವಳ ಮಕ್ಕಳೇ ಅಂತಂದು ತಿಳಿಸಿದ್ದಾಳೆ. ಆ ಒಂದು ತತ್ವವನ್ನ, ಸರಿ ಸಮಾನತೆಯ ತತ್ವವನ್ನ ತಿಳಿಸಿ ಸಕಲರಲ್ಲಿರುವ ಭಕ್ತಿಯನ್ನ ನಾನು ಸ್ವೀಕರಿಸ್ತೀನಿ ಅನ್ನೋ ಒಂದು ಮಹಾತತ್ವಕ್ಕೆ ಉದಾಹರಣೆಯಾಗಿ ಆ ಜಗನ್ಮಾತೆ ಪರಾಂಬಿಕೆ ಪರಾಶಕ್ತಿ ಆವಿರ್ಭವಿಸಿದ ರೂಪವೇ ಮಾತಂಗಿ. ಮತ್ತು ಶ್ರೀವಿದ್ಯಾ ಅನೇಕ ತಂತ್ರಗಳಲ್ಲಿ ಉಚ್ಚಿಷ್ಟ ಚಾಂಡಾಲಿನಿ ಅಂತಂದೇಳಿ ಸಹ ಕರೀತೀರಿ. ಒಂದು ಸಲ ಇದಕ್ಕೆ ಒಂದು ವೃತ್ತಾಂತವಿದೆ, ಅದನ್ನು ತಿಳಿದುಕೊಳ್ಳೋಣ. ಒಂದು ಸಲ ಭಕ್ತಾದಿಗಳು ಕಾಡಿನಲ್ಲಿ ವಾಸಿಸುವ ಮುಗ್ಧ ಜನರು ಕೈಲಾಸಕ್ಕೆ ನಾವುಗಳು ಹೋಗೋಣ, ಆ ಜಗನ್ಮಾತೆ ಅಂದ್ರೆ ದೇವಿಗೆ ಅವರು ತುಂಬಾ ಪಾರ್ವತಿ ದೇವಿಯನ್ನ ಇಷ್ಟಪಡ್ತಾ ಇದ್ರು. ಆ ತಾಯಿ ಅಂದ್ರೆ ಅಷ್ಟು ಕರುಣೆ, ಅವಳನ್ನ ನೋಡಬೇಕು, ಅವಳ ದರ್ಶನವನ್ನ ಪಡಿಬೇಕು ಅಂತಂದು ಈ ಮುಗ್ಧ ಮನಸ್ಸಿನ ಭಕ್ತಾದಿಗಳೆಲ್ಲ ಕೈಲಾಸದ ಕಡೆ ಪ್ರಯಾಣವನ್ನ ಮಾಡ್ತಾರೆ. ಆ ಕೈಲಾಸದ ಕಡೆ ಪ್ರಯಾಣ ಕಾಶ್ಮೀರದಿಂದ ಮಾಡ್ತಾ ಇರ್ಬೇಕಾದ್ರೆ ಬಹುದೂರ ಹಿಮಾಲಯ ಪರ್ವತಗಳನ್ನು ಮತ್ತು ಕೈಲಾಸ ಪರ್ವತದ ಕಡೆ ಅವರು ಯಾತ್ರೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಆಗ ಈಗಿನ ಹಾಗೆ ಕಾರು, ಬೈಕು, ಸೈಕಲು, ವಿಮಾನಗಳು ಯಾವುದೂ ಇರಲಿಲ್ಲ. ಕಾಲ್ನಡಿಗೆ ಮತ್ತು ರಥ ಹೀಗೆಲ್ಲ ಬಳಸ್ತಾ ಇದ್ರು. ಆಗ ಅನೇಕರು ಕಾಲ್ನಡಿಗೆಯಲ್ಲೇ ತಮ್ಮ ಯಾತ್ರೆಯನ್ನ ಮಾಡಬೇಕಾಗಿತ್ತು. ಇಂತಹ ಯಾತ್ರೆಯನ್ನ ಮಾಡಬೇಕಾದ್ರೆ ಅವರ ಜೊತೆಯಲ್ಲಿ ಕೆಲವೊಂದು ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗ್ತಾ ಇರ್ತಿದ್ರು. ಹೀಗೆ ಅವರು ಕಾಶ್ಮೀರದಿಂದ ಪ್ರಯಾಣವನ್ನ ಮಾಡ್ತಾ ಇದ್ದಕ್ಕೋಸ್ಕರನೇ ಕಾಶ್ಮೀರದಲ್ಲಿ ವಿಶೇಷವಾಗಿ ಸಿಗುವ ಆಹಾರ ಅಂತಂದ್ರೆ, ಫಲ ಅಂತಂದ್ರೆ ಈ ಸೇಬು, ಆಪಲ್, ಆ ಸೇಬು ಹಣ್ಣುಗಳನ್ನ ತೆಗೆದುಕೊಂಡು ಹೋಗ್ತಾರೆ. ದಾರಿಯಲ್ಲಿ ಅವರುಗಳು ಆಯಾಸ ಆದಾಗೆಲ್ಲ ಅವನ್ನ ತಿಂದುಕೊಂಡು ತಗೊಂಡು ಹೋಗ್ತಾರೆ. ಹೀಗೆ ಹತ್ತಿರಕ್ಕೆ ಕೈಲಾಸ ಪರ್ವತ ಹತ್ತಿರ ಬಂದಾಗ
ಅನೇಕ ದೇವತೆಗಳು ಈ ಭಕ್ತರನ್ನ ಕೇಳ್ತಾರೆ, ಯಾವ ಕಡೆ ಪ್ರಯಾಣ ಮಾಡ್ತಾ ಇದ್ದೀರಿ ಅಂತಂದು ಕೇಳಿದಾಗ ಆ ದೇವತೆಗಳಿಗೆ ಭಕ್ತಾದಿಗಳು ಹೇಳ್ತಾರೆ, ಜಗನ್ಮಾತೆ ಪಾರ್ವತಿಯನ್ನ ಮತ್ತು ಪರಶಿವನನ್ನ ನಾವುಗಳು ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಆ ದರ್ಶನವನ್ನು ಮಾಡಬೇಕು ಅಂದಾಗ ಜಗನ್ಮಾತೆ ಮತ್ತು ಶಿವನಿಗೆ ಏನನ್ನ ತಂದಿದ್ದೀರಾ? ಆಗ ಎಲ್ಲ ದೇವತೆಗಳು ಕೇಳಿದಾಗ ಹೇಳ್ತಾರೆ, ಏನು ಇರಲ್ಲ, ಆದರೆ ತಮ್ಮ ವಸ್ತ್ರದಲ್ಲಿ ಆ ಕಾಶ್ಮೀರದಿಂದ ತೆಗೆದುಕೊಂಡು ಬಂದಿರುವ ಸೇಬು ಹಣ್ಣುಗಳು, ಆದರೆ ಅವರುಗಳು ಕಚ್ಚಿ ತಿಂದಿರ್ತಾರೆ, ಇನ್ನೊಂದು ಅರ್ಧ ಭಾಗಗಳು ಉಳಿದಿರ್ತವೆ ಆ ಹಣ್ಣುಗಳಿನಲ್ಲಿ. ಆಗ ಹೇಳ್ತಾರೆ, ನನ್ನ ಶಿವನಿಗೋಸ್ಕರ ಮತ್ತೆ ಜಗನ್ಮಾತೆ ಪಾರ್ವತಿಗೋಸ್ಕರ ಈ ಹಣ್ಣುಗಳನ್ನು ತಂದಿದ್ದೀವಿ. ಆಗ ಎಲ್ಲ ದೇವತೆಗಳು ಹೇಳ್ತಾರೆ, ಈ ಹಣ್ಣನ್ನ ನೀವು ಜಗನ್ಮಾತೆಗೆ ಅರ್ಪಣೆಯನ್ನ ಮಾಡ್ತೀರಾ, ಆ ಶಿವ ಇದನ್ನ ಸ್ವೀಕರಿಸ್ತಾನ ಅಂತಂದು. ಆಗ ಮುಗ್ಧ ಮನಸ್ಸಿನ ಭಕ್ತರು ಏನೂ ಅರಿಯೋದಿಲ್ಲ, ಅವರು ಖಂಡಿತ ಇದನ್ನ ಆ ಶಿವ ಮತ್ತೆ ಆ ನನ್ನ ತಾಯಿ ಸ್ವೀಕರಿಸ್ತಾರೆ. ಇದನ್ನ ಅರಿತ ಆ ಜಗನ್ಮಾತೆ ಪಾರ್ವತಿ ಓಡಿ ಬರ್ತಾಳೆ, ಕೈಲಾಸ ಪರ್ವತವನ್ನ ಇಳಿದು, ಓ ನನ್ನ ಭಕ್ತರೇ ಅತ್ತ ಓಡಿ ಹೋಗಿ ಇವರು ಅನನ್ಯವಾಗಿ ಆ ಕಾಡಿನಿಂದ ಬಂದ ಆ ಭಕ್ತರೆಲ್ಲ ಜಗನ್ಮಾತೆ ಪಾರ್ವತಿಯ ಪಾದದ ಮೇಲೆ ಬಿದ್ದು, ಅಮ್ಮ ನಿನ್ನ ದರ್ಶನದಿಂದ ನಮ್ಮ ಜನ್ಮ ಸಾಫಲ್ಯ ಹೊಂದಿತು. ಆಗ ಕೆಲವೊಂದು ದೇವತೆಗಳು ಹೇಳ್ತಾರೆ, ಅಮ್ಮ ಇವರುಗಳು ಈ ಫಲವನ್ನ ನಿನಗೆ ಅರ್ಪಣೆಯನ್ನ ಮಾಡಲಿಕ್ಕೆ ತಂದಿದ್ದಾರಂತೆ, ನೀನ್ ಇದನ್ನ ಸ್ವೀಕಾರವನ್ನ ಮಾಡ್ತೀಯಾ ಅಂತಂದೇಳಿ ಅಷ್ಟು ದೃಢ ಭಕ್ತಿಯಿಂದ ಕೇಳ್ತಾ ಇದ್ದಾರೆ ಅಮ್ಮ. ಆದರೆ ನಾವು ತಿಳಿಸ್ತಾ ಇದ್ದೀವಿ, ಇದು ಮೈಲಿಗೆ ಆಗಿದೆ, ಅಂದ್ರೆ ಎಂಜಲನ್ನ ಮಾಡಿದ್ದಾರೆ, ಇದನ್ನ ಸ್ವೀಕಾರ ಮಾಡಬಾರದು. ಎಲ್ಲವೂ ಶಿವನ ಇಚ್ಛೆ. ಕೈಲಾಸ ಪರ್ವತದಲ್ಲಿ ಆ ಶಿವ ನೋಡಿ ಆ ದಿನನೇ ಇಡೀ ಜಗತ್ತಿಗೆ ಒಂದು ಪಾಠವನ್ನ ಮಾಡ್ತಾ ಇದ್ದಾನೆ. ಜಗನ್ಮಾತೆಯನ್ನ ಇಟ್ಕೊಂಡು ಒಂದು ನಾಟಕವನ್ನ ಸೃಷ್ಟಿಯನ್ನ ಮಾಡಿದ. ಏನಪ್ಪಾ ಅಂತಂದ್ರೆ ಸಮಾನತೆ, ಭಕ್ತಿಯೊಂದೇ ಮುಖ್ಯ, ಯಾವುದೂ ಅಲ್ಲ ಅನ್ನೋ ಒಂದು ತತ್ವವನ್ನ ಅವನು ಜಗತ್ತಿಗೆ ನೀಡಬೇಕಾಗಿತ್ತು. ಆಗ ಪಾರ್ವತಿ ಹೇಳ್ತಾಳೆ, ಖಂಡಿತ ಆ ಫಲವನ್ನ ನಾನು ಸ್ವೀಕಾರ ಮಾಡ್ತೀನಿ ಅಂತಂದು ಹೇಳ್ತಾರೆ. ಆಗ ಕೆಲವೊಂದು ವಿಚಾರಗಳು ಪ್ರಸ್ತಾಪ ಆಗುತ್ತೆ, ಅಮ್ಮ ಇದನ್ನ ನೀನು ಸ್ವೀಕಾರ ಮಾಡುವ ಹಾಗಿಲ್ಲ, ಇದು ಎಂಜಲಾಗಿದೆ. ಆಗ ಅಮ್ಮ ಹೇಳ್ತಾಳೆ, ಎಲ್ಲವನ್ನ ಮೀರಿತು ಭಕ್ತಿ. ಆ ಭಕ್ತಿಯ ಪರಾಕಾಷ್ಠೆಯಲ್ಲಿ ಮುಗ್ಧ ಮನಸ್ಸಿನಿಂದ ಶುದ್ಧ ಮನಸ್ಸಿನಿಂದ ನನಗೆ ಏನೇ ಸಮರ್ಪಣೆಯನ್ನ ಮಾಡಿದ್ರೂ ನಾನು ಸ್ವೀಕಾರವನ್ನ ಮಾಡ್ತೀನಿ. ಆದ್ದರಿಂದ ನಿಮಗೆ ಇನ್ನೂ ಈ ಭಕ್ತಿಯ ಅರಿವಾಗಿಲ್ಲ, ಈ ಭಕ್ತಿಯ ತತ್ವವನ್ನು ನಾನು ತಿಳಿಸಲೇಬೇಕು. ಆದ್ದರಿಂದ ಕೈಲಾಸವನ್ನ ಜೊತೆನಲ್ಲಿ ಈಗ ನಾನು ಆ ಕಾಡಿನಲ್ಲಿರುವ ಅನೇಕ ಭಕ್ತರ ಮನೆಯಲ್ಲಿ ನಾನು ವಾಸವನ್ನ ಮಾಡ್ತೀನಿ. ಆ ಭಕ್ತರ ಆ ಎಲ್ಲ ಸಮುದಾಯದ ಜೊತೆಯಲ್ಲಿ ಜಗನ್ಮಾತೆ ಪಾರ್ವತಿ ಹೋಗ್ತಾಳೆ. ಹೋಗಿ ಅವರಿಗೆಲ್ಲರಿಗೂ ಆ ಕುಟೀರದಲ್ಲೇ ವಾಸವನ್ನ ಮಾಡ್ತಾಳೆ. ಈ ವಾಸವನ್ನ ವಿಶೇಷವಾಗಿ ಮಾತಂಗ ಮಹಾಮುನಿಗಳ ನೇತೃತ್ವದಲ್ಲಿ ನಡೆಯುತ್ತೆ. ಆ ಋಷಿಗಳ ಮಾರ್ಗದರ್ಶನದಲ್ಲಿ ಈ ಭಕ್ತಾದಿಗಳೆಲ್ಲ ಬಂದು ಅಮ್ಮನನ್ನ ಕರೆದುಕೊಂಡು ಹೋಗಿದ್ದರಿಂದ ಅಮ್ಮನನ್ನ ಮಾತಂಗ ಕನ್ಯೆ ಅಂತಂದು ಸ್ಮರಣೆಯನ್ನ ಮಾಡ್ತಾರೆ. ಇಂತಹ ಮಾತಂಗ ಅಂದ್ರೆ ಮಾತಂಗ ಮಹಾಮುನಿಗಳು ತಾಯಿಯನ್ನ ತನ್ನ ಮಗಳಾಗಿ ಬರಬೇಕು ಅಂತಂದು ಅವರುಗಳು ಸಹ ಜಪ ತಪವನ್ನ ಮಾಡಿ ಈ ಭಕ್ತಾದಿಗಳನ್ನ ಕಳಿಸಿಕೊಟ್ಟಿರ್ತಾರೆ.
ಆ ಭಕ್ತಿಗೆ ಒಳಗೊಂಡು ಅಮ್ಮನು ಆ ಕುಟೀರಗಳಿಗೆ ಹೋಗಿ ವಾಸವನ್ನ ಮಾಡ್ತಾಳೆ. ಆಗ ಆ ಒಂದು ಕಾರಣದಲ್ಲಿ ಅಮ್ಮ ನೋಡಿ ಸದಾ ಹಸಿರು ಬಣ್ಣದಾಗಿದ್ದು ಅಮ್ಮನ ಜೊತೆಯಲ್ಲಿ ಸದಾ ಸುಖ ಇರುತ್ತೆ ಮತ್ತು ವೀಣೆಯನ್ನ ಹಿಡಿದುಕೊಂಡಿರ್ತಾಳೆ. ವೀಣೆಯನ್ನ ಹಿಡಿದು ಅಮ್ಮ ಸಕಲ ಜಗತ್ತಿಗೂ ಜ್ಞಾನವನ್ನ, ಅದು ಎಂತಹ ಜ್ಞಾನ, ಸುಜ್ಞಾನವನ್ನ ನೀಡ್ತಾ ಇರ್ತಾಳೆ. ನಮ್ಮ ಎಲ್ಲ ಅಜ್ಞಾನವನ್ನ ನಾಶವನ್ನ ಮಾಡಿ ಸುಜ್ಞಾನವನ್ನ ನೀಡಿ ಮುಕ್ತಿಯ ದಾರಿಯ ಕಡೆ ಅಮ್ಮ ಕರುಣಿಸ್ತಾ ಇರ್ತಾಳೆ. ಇಂತಹ ಜಗನ್ಮಾತೆ ಆವಿರ್ಭವಿಸ್ತಾರೆ. ಆದ್ದರಿಂದ ಕೆಲವೊಂದು ಶ್ರೀ ವಿದ್ಯಾ ತಂತ್ರದಲ್ಲಿ ಉಚ್ಚಿಷ್ಟ ಚಾಂಡಾದಿನಿ ಅಂತಂದು ಹೇಳ್ತಾರೆ. ಅಂದ್ರೆ ಯಾರು ಎಲ್ಲಿ ಯಾವ ಜನರ ಜೊತೆಯಲ್ಲಿ ವಾಸ ಮಾಡೋದಿಲ್ಲ ಅಂತಂದು ಹೇಳಿದ್ರು ಅಂತಹ ಜನರ ಜೊತೆಯಲ್ಲೇ ಅಮ್ಮ ನಾನಿದ್ದೀನಿ ಜೊತೆಯಲ್ಲಿ ಅಂತಂದೇಳಿ ತೋರಿಸಿದ ಮಹಾನ್ ತತ್ವ. ಅಂತಹ ಮಾತಂಗಿಯನ್ನ ಈ ಮಾಘ ಮಾಸದಲ್ಲಿ ನಾವು ಆರಾಧನೆಯನ್ನ ಮಾಡೋದರಿಂದ ವಿಶಿಷ್ಟ ಫಲಗಳನ್ನ ಹೊಂದುತ್ತಾ ಹೋಗ್ತೀವಿ. ಅಮ್ಮ ಅಷ್ಟಭುಜದಲ್ಲಿದ್ದು ಅಷ್ಟಸಿದ್ಧಿಗಳನ್ನ ನಮಗೆ ನೀಡ್ತಾ ಇರ್ತಾಳೆ. ಆದ್ದರಿಂದ ಈ ಮಾಘ ಮಾಸದಲ್ಲಿ ನಾವುಗಳು ಅಮ್ಮನನ್ನ ರಾಜಮಾತಂಗಿಯ ಮತ್ತು ರಾಜಶ್ಯಾಮಲೆ ಎಂಬ ಮಹಾನ್ ನಾಮದಿಂದ ಈ ಎಲ್ಲ ಹೆಸರುಗಳಿಂದ ಅಮ್ಮನನ್ನ ಇಡೀ ಜಗತ್ತಿನಲ್ಲಿ ಆರಾಧನೆಯನ್ನ ಮಾಡುವುದರಿಂದ ನಮ್ಮೆಲ್ಲ ಪಾಪಗಳು ಸಹ ಕ್ಷಯವಾಗಿ ಸಕಲ ಸಿದ್ಧಿ ಬುದ್ಧಿಯ ಜೊತೆಯಲ್ಲಿ ಮುಕ್ತಿಯನ್ನು ಸಹ ಪಡೆಯಬಹುದಾಗಿದೆ. ಇಂತಹ ರಾಜಶ್ಯಾಮಲೆಯನ್ನ ಈ ಮಾಘ ಮಾಸದಲ್ಲಿ, ಅದರೊಳಗೂ ಜನವರಿ 30ರಿಂದ ಫೆಬ್ರವರಿ 7ರವರೆಗೂ ಸಹ ಅತ್ಯಂತ ಈ ಗುಪ್ತ ನವರಾತ್ರಿ ವಿಜೃಂಭಣೆಯಿಂದ ಮಾಡುವುದರಿಂದ ತಾಯಿಯ ಅನುಗ್ರಹವನ್ನು ನಾವು ಪ್ರಾಪ್ತಿಯನ್ನಾಗಿ ಮಾಡ್ಕೋಬಹುದು. ಆದ್ದರಿಂದ ಅಮ್ಮನಿಗೆ ಹೇಳ್ತಾರೆ, ಜಯ ಮಾತಂಗ ತನಗೆ, ಜಯ ನೀಲೋತ್ಪಲದ್ಯುತೆ, ಜಯ ಸಂಗೀತ ರಚಿಕೆ, ಜಯ ಲೀಲಾ ಶುಕಪ್ರಿಯೆ. ನೋಡಿ, ಅಮ್ಮನನ್ನ ಆರಾಧನೆಯನ್ನ ಮಾಡುವುದರಿಂದ ಯಾರು ಕಲಾಕ್ಷೇತ್ರದಲ್ಲಿ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಮತ್ತು ನಾಟ್ಯ ಕ್ಷೇತ್ರದಲ್ಲಿ ಇರ್ತಾರೋ ಮತ್ತು ಮನೋರಂಜನಾ ಕ್ಷೇತ್ರಗಳಲ್ಲಿ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿರುವರೂ ಸಹ ಈ ರಾಜಶ್ಯಾಮಲೆಯನ್ನ ಆರಾಧನೆಯನ್ನ ಮಾಡುವುದರಿಂದ ವಿಶೇಷವಾದ ಅನುಗ್ರಹವನ್ನ ಪಡಿತಾ ಹೋಗ್ತಾರೆ. ಬನ್ನಿ, ಈ ರಾಜಶ್ಯಾಮಲೆಯನ್ನ ಸರಳ ರೀತಿಯಿಂದ ಆರಾಧನೆಯನ್ನ ನಿಮಗೋಸ್ಕರ ತಿಳಿಸ್ತಾ ಇದ್ದೀನಿ. ಇದೇ 30ರಿಂದ ಪ್ರಾರಂಭವಾಗುವ ಗುಪ್ತ ನವರಾತ್ರಿಯಲ್ಲಿ ಬ್ರಾಹ್ಮಿ ಮುಹೂರ್ತದನ್ನು ಶುದ್ಧವಾಗಿ ಅಭ್ಯಂಜನ ಸ್ನಾನವನ್ನ ಮಾಡಿ ಗುರುಗಳಿಂದ ಮಂತ್ರೋಪದೇಶವನ್ನು ತೆಗೆದುಕೊಂಡು ತಾಯಿ ತಂದೆಯರಿಂದ ಆಶೀರ್ವಾದವನ್ನು ತೆಗೆದುಕೊಂಡು ನಿಮ್ಮ ಕುಲದೇವರನ್ನ ಮತ್ತು ಗುರು ಗಣೇಶಗಳನ್ನ ಆರಾಧನೆಯನ್ನ ಮಾಡಿ ಈ ಗುಪ್ತ ನವರಾತ್ರಿಯನ್ನ ಆರಾಧನೆಯನ್ನ ಮಾಡುತ್ತಾ ಇದ್ದೀನಿ. ಏಕೆಂದ್ರೆ ಈ ಗುಪ್ತ ನವರಾತ್ರಿ ಇರೋದೇ ನಮ್ಮ ಎಲ್ಲ ಗುಪ್ತವಾಗಿ ನಾವು ಮಾಡಿರುವ ಸಕಲ ಪಾಪಗಳನ್ನ ತೊಳೆದು ಹಾಕಿಬಿಡುತ್ತೆ. ನೀವು ಎಷ್ಟೋ ವಿಚಾರಗಳನ್ನ ನಿಮ್ಮ ಮನಸ್ಸಿನಲ್ಲಿ ಗುಪ್ತವಾಗಿ ಇಟ್ಟುಕೊಂಡಿರ್ತೀರ ವೀಕ್ಷಕರೇ, ಹೌದಲ್ವಾ? ಅಂತಹ ಗುಪ್ತವಾಗಿ ಇಟ್ಟಿರುವ ಎಲ್ಲ ಶೋಕಗಳನ್ನ, ಪಾಪಗಳನ್ನ, ದುಃಖಗಳನ್ನ ದಹಿಸಿ ಬಿಡೋದೇ ಈ ಮಾಘ ಮಾಸದ ನವರಾತ್ರಿ ಆಗಿದೆ. ಆದ್ದರಿಂದಲೇ ತಾಯಿ ರಾಜಶ್ಯಾಮಲೆ ವೀಣೆಯನ್ನ ಹಿಡಿದು ಆ ನಾದದಿಂದ ನಮ್ಮ ಎಲ್ಲ ಪಾಪಗಳನ್ನ ಸುಟ್ಟಿ ಹಾಕಿಬಿಡುತ್ತಾಳೆ. ಇಂತಹ ರಾಜಶ್ಯಾಮಲೆಯನ್ನ ಆರಾಧನೆಗೆ ಕಳಶದ ಸ್ಥಾಪನೆಯನ್ನ ಮಾಡಿ ಅಮ್ಮನಿಗೆ ಹಸಿರು ಬಣ್ಣದ ವಸ್ತ್ರಗಳನ್ನ ಸಮರ್ಪಣೆಯನ್ನ ಮಾಡಿ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನಿಗೆ ಸಿಹಿ ಪಾಯಸ, ಅಕ್ಕಿ ಪಾಯಸವನ್ನ ನೈವೇದ್ಯವನ್ನ ಮಾಡುವುದು. ಸಾಧ್ಯವಾದಷ್ಟು ರಾಜಶ್ಯಾಮಲೆಯ ದಂಡಕವನ್ನ
ಪಠಣೆಯನ್ನ ಮಾಡಿ ಮತ್ತು ರಾಜಮಾತಂಗಿಯ ಅಷ್ಟೋತ್ತರಗಳನ್ನು ಪಠಣೆಯನ್ನ ಮಾಡಿ. ಶ್ರೀಚಕ್ರದ ಉಪಾಸನೆ ಇತ್ತಂದ್ರೆ ಅಮ್ಮನ ಲಲಿತಾ ಸಹಸ್ರನಾಮಗಳನ್ನ ಪಾರಾಯಣ ಮಾಡಿ. ಇಲ್ಲದಿದ್ದರೆ ಓಂ ರಾಜಮಾತಂಗಿಯೇ ನಮಃ, ಓಂ ರಾಜಮಾತಂಗಿಯೇ ನಮಃ, ಓಂ ರಾಜಮಾತಂಗಿಯೇ ನಮಃ ಈ ಮಹಾಮಂತ್ರಗಳನ್ನಾದರೂ ಪಠಣೆಯನ್ನ ಮಾಡಿ. ಮತ್ತು ಸಂಜೆಯಲ್ಲಿ ಅಮ್ಮನಿಗೆ ವಿಶೇಷವಾದ ತುಪ್ಪದ ಆರತಿಯನ್ನ ಮಾಡುವುದರಿಂದ ಮತ್ತು ಕನ್ಯಾ ಪೂಜೆಯನ್ನ ಪ್ರತಿದಿನವೂ ಸಹ ಮಾಡುತ್ತಾ ಇದರಿಂದ ಸಿದ್ಧಿಯನ್ನ ಪಡಿತಾ ಹೋಗ್ತೀರಾ. ಈ 9 ದಿನವೂ ಸಹ ಸಾತ್ವಿಕವಾದ ಆಹಾರಗಳನ್ನ ತೆಗೆದುಕೊಳ್ಳುವುದು ಉತ್ತಮ. ಮತ್ತು ನಿಮ್ಮ ಜೊತೆಯಲ್ಲಿ ಹಸಿರು ಬಣ್ಣದ ವಸ್ತ್ರಗಳನ್ನ ಯಾರು ಈ ರಾಜಶ್ಯಾಮಲೆಯ ಸಾಧನೆಯನ್ನ ಮಾಡಬೇಕೆನ್ನೋರು ಹಸಿರು ಬಣ್ಣದ ವಸ್ತ್ರಗಳನ್ನ ಧರಿಸುವುದು ಮತ್ತು ಹಸಿರು ಬಣ್ಣದ ವಸ್ತ್ರಗಳನ್ನ ದಾನವನ್ನ ಮಾಡುವುದು ಮತ್ತು ಕುಮಾರಿಯರಿಗೆ ಸಿಹಿ ತಿಂಡಿಗಳನ್ನ ದಾನ ಮಾಡುವುದರಿಂದ ಆ ತಾಯಿಯ ಕೃಪೆಗೆ ಪಾತ್ರರಾಗ್ತಾ ಹೋಗ್ತೀರಾ. ಹೀಗೆ ಅಮ್ಮನನ್ನ ಆರಾಧನೆಯನ್ನ ಮಾಡಿ ಮತ್ತು ಪ್ರತಿ ಸಂಜೆಯ ಮತ್ತು ಸಂಧ್ಯಾ ಕಾಲದಲ್ಲಿ ಲಲಿತಾ ಸಹಸ್ರನಾಮಗಳನ್ನ ಅರ್ಚನೆಯನ್ನ ಮಾಡುವುದು, ಕುಂಕುಮಾರ್ಚನೆಯನ್ನ ಮಾಡುವುದು, ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ. ಏನಂತಂದು ಅಮ್ಮನಲ್ಲಿ, ಅಮ್ಮ ನನಗೆ ಯಾವುದೇ ಮಂತ್ರ ತತ್ರ ಯಾವುದೂ ತಿಳಿದಿಲ್ಲ ಅಮ್ಮ, ನಿನ್ನ ಪಾದವನ್ನ ಭಜಿಸುತ್ತೇನೆ ಶುದ್ಧ ಮನಸ್ಸಿನಿಂದ ಅಂತಂದೇಳಿ ಗುರು ಆಜ್ಞೆಯ ಮೂಲಕ ಈ ಪೂಜೆಯನ್ನ ಮಾಡ್ತಾ ಇದ್ದೀನಿ. ನನಗೆ ಅನುಗ್ರಹವನ್ನ ಕೊಡು, ಜ್ಞಾನವನ್ನ ನೀಡು ಅಂತಂದು ಅಮ್ಮನ ಪಾದವನ್ನ ಯಾರು ಶುದ್ಧ ಮನಸ್ಸಿನಿಂದ ಈ ಗುಪ್ತ ನವರಾತ್ರಿಯಲ್ಲಿ ಮಾಡ್ತಾರೋ ಖಂಡಿತ ಅಮ್ಮ ಅವರಿಗೆ ಅನುಗ್ರಹಿಸ್ತಾಳೆ ಅಂತಂದು ಆಶೀರ್ವಾದವನ್ನು ನೀಡುತ್ತಾ ನೀವೆಲ್ಲರೂ ಸಹ ಅಮ್ಮನಿಗೆ ಸಾತ್ವಿಕವಾದ ಆಹಾರಗಳನ್ನ ಪ್ರತಿದಿನನೂ ನೀಡುತ್ತಾ ಆ ಮನೆಯಲ್ಲಿ ಸಾತ್ವಿಕವಾದ ವಾತಾವರಣನೂ ಸಹ ಉಂಟು ಮಾಡಿ ಪ್ರತಿದಿನ ಗೋಮಯದಿಂದ ಮತ್ತು ಗೋಮೂತ್ರಗಳಿಂದ ಮನೆಯನ್ನ ಶುಭ್ರವಾಗಿರಿಸಿ ಶುದ್ಧಿಯನ್ನ ಮಾಡಿ ಇಟ್ಟುಕೊಳ್ಳಿ. ಮತ್ತು ಮನೆಯ ಹೊರಗಡೆ ರಂಗವಲ್ಲಿಗಳಿಂದ ಸ್ವೀಕಾರವನ್ನ ಮಾಡಿ ಅಮ್ಮನನ್ನ ಸ್ವಾಗತಿಸಿಕೊಳ್ಳಿ. ಪ್ರತಿದಿನನೂ ಸಹ ಸಾಧ್ಯವಾದಷ್ಟು ಮುತ್ತೈದೆಯರಿಗೆ ಬೆಳಗಿನ ಜಾವದಲ್ಲಿ ಅರಿಶಿನ ಕುಂಕುಮಗಳನ್ನು ಕೊಟ್ಟು ಸುಮಂಗಲಿಯರಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಿ. ಅವರಿಂದ ಮಂತ್ರಾಕ್ಷಯತೆಯನ್ನ ಪಡೆದು ಇಡೀ ಮನೆಯಲ್ಲಿ ಹಾಕುವುದರಿಂದ ಲಕ್ಷ್ಮಿಯ ಕೃಪೆ ಉಂಟಾಗ್ತಾ ಹೋಗುತ್ತೆ. ಮತ್ತು ಅಷ್ಟಮಿಯಲ್ಲಿ, ಮಾಘ ಮಾಸದ ಅಷ್ಟಮಿಯಲ್ಲಿ ನಿಮಗೆಲ್ಲಾದರೂ ಗಜಪೂಜೆಯನ್ನ ನೀವು ಮಾಡುವುದರಿಂದ ಮನೆಯಲ್ಲಿ ಇಲ್ಲಿ ಋಣಬಾಧೆಗಳು ಸಾಲ ಬಾಧೆಗಳು ಇರುತ್ತವೆ ಮತ್ತು ಜಾತಕದಲ್ಲಿ ಉಂಟಾಗಿರುವ ಸರ್ಪದೋಷಗಳು ಸಹ ನಿವಾರಣೆ ಆಗುತ್ತೆ. ಆ ದಿನ ಗಜರಾಜನ ಪೂಜೆಯನ್ನು ಮಾಡಿ ಅನುಗ್ರಹವನ್ನು ತೆಗೆದುಕೊಳ್ಳಿ. ಮತ್ತು ಯಾರು ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಬೇಕು ಅನ್ನೋರು ಈ ಮಾಘ ಮಾಸದ ಪಂಚಮಿಯಂದು ನೀವು ವಿದ್ಯೆಯನ್ನ ಶುಭಾರಂಭವನ್ನ ಮಾಡಿ. ವಿಶೇಷವಾಗಿ ಶ್ರೀಮಠದಲ್ಲೂ ಸಹ ಈ ಮಾಘ ಮಾಸದ ವಸಂತ ಪಂಚಮಿಯಂದು ಅಮ್ಮ ಆವಿರ್ಭವಿಸಿದ ಶುಭ ದಿನದಂದು ಶ್ರೀ ವಿದ್ಯಾ ದೀಕ್ಷೆಯನ್ನು ಸಹ ಯಾರು ಸಾಧನೆಯನ್ನ ಮಾಡಬೇಕು ಅನ್ನೋ ಒಳ್ಳೆಯ ಶಿಷ್ಯಂದಿರ್ತಾರೋ ಅಂಥವರಿಗೆ ಅನುಗ್ರಹವನ್ನ ಮಾಡ್ತಾ ಇದ್ದೀವಿ. ಮತ್ತು ಫೆಬ್ರವರಿ 7ರಂದು ರಾಜಮಾತಂಗಿಯ ಅನುಗ್ರಹಕ್ಕೋಸ್ಕರ ಇಡೀ ಲೋಕ ಕಲ್ಯಾಣಕ್ಕೋಸ್ಕರ ವಿಶೇಷವಾದ ರಾಜಮಾತಂಗಿಯ ಮಹಾಯಜ್ಞವನ್ನು ಸಹ ಶ್ರೀಪೀಠದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಪ್ರತಿದಿನವೂ ಸಹ ನೀವುಗಳು ಓಂ ರಾಜಮಾತಂಗಿಯೇ ನಮಃ, ಓಂ ರಾಜಶ್ಯಾಮಲಾಯೇ ನಮಃ ಮತ್ತು ಶ್ಯಾಮಲಾ ದಂಡಕವನ್ನ ಪಠಣೆಯನ್ನು ಮಾಡೋದು ಮತ್ತು ಅಷ್ಟೋತ್ತರ ಶತನಾಮಗಳನ್ನು ಪಠಣೆಯನ್ನು ಮಾಡುವುದು ಮತ್ತು ಸಂಜೆ ಲಲಿತಾ ಸಹಸ್ರನಾಮಗಳನ್ನ ಆದಷ್ಟು ಪಠಣೆಯನ್ನು ಮಾಡಿ ಕುಂಕುಮಾರ್ಚನೆಯನ್ನು ಮಾಡಿ ಆ ಕುಂಕುಮವನ್ನು ಪ್ರತಿದಿನವೂ ಸಹ
ಧರಿಸುತ್ತಾ ನೀವು ಬಂದರೆ ಅಮ್ಮನ ಶ್ರೀರಕ್ಷೆಯಿಂದ ಸಕಲ ಗ್ರಹ ಬಾಧೆಗಳು ಸಹ ನಿವಾರಣೆ ಆಗ್ತಾ ಹೋಗುತ್ತೆ. ಹೀಗೆ ಮಾಡ್ತಾ ಬನ್ನಿ. ಇನ್ನು ಶ್ರೀವಿದ್ಯಾದಲ್ಲಿ ಅಮ್ಮನ ಬಗ್ಗೆ ಅನೇಕ ಪ್ರಕಾರಗಳಿವೆ. ಹಿಂದಿನ ನಮ್ಮ ಗುರುಗಳು ಈ ರಾಜಶ್ಯಾಮಲೆಯಲ್ಲಿ ಅನೇಕ ಪ್ರಕಾರಗಳಿವೆ. ಆ ಅನೇಕ ಪ್ರಕಾರಗಳನ್ನು ಕೆಲವೊಂದು ಹೆಸರುಗಳನ್ನು ಮಾತ್ರ ತಿಳಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಈ ರಾಜಮಾತಂಗಿಯ ಅಂದರೆ ರಾಜಶ್ಯಾಮಲೆಯಲ್ಲಿ ಅನೇಕ ವಿಧಿವಿಧಾನಗಳಿವೆ. ಅಮ್ಮನನ್ನ ಯಾವ ಯಾವ ರೂಪದಿಂದ ಆರಾಧನೆಯನ್ನು ಮಾಡಿದರೆ ಯಾವ ಯಾವ ಫಲಗಳನ್ನು ನೀಡುತ್ತಾಳೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಅವಳ ಹೆಸರುಗಳನ್ನಾದರೂ ಈ ಗುಪ್ತ ನವರಾತ್ರಿಯಲ್ಲಿ ಪಠಣೆಯನ್ನು ಮಾಡೋಣ ಅಂತಂದು, ಆದರೂ ಶ್ರೀಪೀಠದಲ್ಲಿ ಇವೆಲ್ಲ ಆರಾಧನೆಗಳು ಸಹ ಈ ರಾಜಮಾತಂಗಿಯ ಯಾಗದಲ್ಲಿ ನಡೀತಾ ಹೋಗುತ್ತೆ ಪ್ರತಿದಿನವೂ ಸಹ. ಮೊದಲನೆಯದಾಗಿ ರಾಜಮಾತಂಗಿಯಲ್ಲಿ ಲಘು ಮಾತಂಗಿ, ವಾಗ್ವಾದಿನಿ ಮಾತಂಗಿ, ನಕುಲಿ ಮಾತಂಗಿ, ಕಲ್ಯಾಣ ಮಾತಂಗಿ, ಜಗತ್ರಂಜಿನಿ ಮಾತಂಗಿ, ವರ್ಷ ಮಾತಂಗಿ, ಶಾರಿಕಾ ಮಾತಂಗಿ, ಶುಕ ಶ್ಯಾಮಲಾ ಮಾತಂಗಿ, ರಾಜಮಾತಂಗಿ, ಇನ್ನು ಅನೇಕ ಪ್ರಕಾರಗಳು ಸಹ ಇದ್ದಾವೆ. ಆದ್ದರಿಂದ ಈ 9 ಮಾತಂಗಿಯರು ವಿಶೇಷವಾಗಿ ನಾನು ತಿಳಿಸಿದ್ದೀನಿ. ಶ್ರೀವಿದ್ಯಾದಲ್ಲಿ ಅನೇಕ ಗ್ರಂಥಗಳಲ್ಲಿ ಇದರ ಬಗ್ಗೆ ಎಲ್ಲೂ ಸಿಗುವುದಿಲ್ಲ. ಅನೇಕ ಕಾಲಜ್ಞಾನದ ತಾಳೆ ಗ್ರಂಥಗಳಲ್ಲಿರುವ ಅಮ್ಮನ 236 ವಿಧಿಗಳಿದ್ದಾವೆ. ಅಮ್ಮನ ರೂಪಗಳು. ನಾವು ಈ ಶ್ರೀವಿದ್ಯಾದಲ್ಲಿ ಈ ಉಚ್ಚಿಷ್ಟ ಚಾಂಡಾಲಿಯನ್ನ ಯಾವ ಯಾವ ಕಾರ್ಯಕ್ಕೆ ಯಾವ ಯಾವ ರೂಪಗಳನ್ನು ಆರಾಧನೆಯನ್ನು ಮಾಡಿದರೆ ಫಲವನ್ನು ನೀಡುತ್ತಾಳೆ ಅಂತಂದು ಅದರೊಳಗೆ ಕೆಲವೊಂದು ಈ 9 ವಿವರಿಸಿದ್ದೀನಿ. ಮುಂದಿನ ವಿಶಾಲವಾದ ಈ ರಾಜಮಾತಂಗಿಯ ಬಗ್ಗೆನೇ ಒಂದು ಅಧ್ಯಯನವನ್ನೇ ಮಾಡೋಣ ಅಂತ ತಿಳಿಸ್ತಾ, ಈ ಎಲ್ಲ ಗುಪ್ತ ನವರಾತ್ರಿಯಲ್ಲಿ ನಮ್ಮ ಪವರ್ ಟಿವಿಯ ಸಮಸ್ತ ವೀಕ್ಷಕ ಬಾಂಧವರ ಜೊತೆಯಲ್ಲಿ ಇಡೀ ವಿಶ್ವಕ್ಕೆ ಸಕಲ ಮಂಗಳವನ್ನ ಆ ರಾಜಮಾತಂಗಿ ಇಷ್ಟಕಾಮೀಶ್ವರಿಯ ರೂಪದಲ್ಲಿ ನಿಮ್ಮೆಲ್ಲರಿಗೂ ಅನುಗ್ರಹಿಸಿರಿ ಅಂತಂದು ಪ್ರಾರ್ಥನೆಯನ್ನು ಮಾಡುತ್ತಾ, ಪರಮ ದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೀಶ್ವರಿಯು ರಾಜಮಾತಂಗಿಯ ರೂಪದಲ್ಲಿ ನಿಮ್ಮೆಲ್ಲ ಅಭಿಷ್ಟಗಳನ್ನು ಸಿದ್ಧಿಸಲಿ, ನಿಮ್ಮೆಲ್ಲರಿಗೂ ಪರಮ ಮಂಗಳವನ್ನ ದಯಪಾಲಿಸಲಿ, ಇಡೀ ವಿಶ್ವಕ್ಕೆ ಶಾಂತಿ ಸುಖ ಸಮೃದ್ಧಿಯನ್ನ ನೀಡಲಿ ಅಂತಂದೇಳಿ ಕೋರುತ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ. ಇಡೀ ನಮ್ಮ ಪವರ್ ಟಿವಿಯ ಸಮಸ್ತ ಬಳಗಕ್ಕೂ ತಂಡಕ್ಕೂ ಎಲ್ಲರಿಗೂ ಮಂಗಳ ಉಂಟಾಗಲಿ ಅಂತಂದು ಹಾರೈಸುತ್ತಾ, ಓಂ ನಮಃ ಶಿವಾಯ.